ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮನುಷ್ಯನಿಗೆ ಎಲ್ಲ ವ್ಯಕ್ತಿಗಳಿಗೂ ಎಲ್ಲರಿಗೂ ಅದರಲ್ಲೂ ಸಾಮಾನ್ಯರಿಗೆ 2 ಬಹುದೊಡ್ಡ ಶತ್ರುಗಳು ಇದ್ದಾರೆ. ಯಾಕೆ 100 ಅಲ್ಲ, ಲಕ್ಷ ಅಲ್ಲ, ಕೋಟಿ ಜನಗಳಲ್ಲಿ ಒಂದು 99,999 ಜನ ತುಂಬ ದುಃಖದಿಂದ ಜೀವನ ನಡೆಸ್ತಾರೆ. ಅಂದರೆ ಈ 2 ಕಷ್ಟಗಳಿಂದಲೇನೆ, ಈ 2 ಶತ್ರುಗಳಿಂದಲೇನೆ, ಇನ್ಯಾರ್ಯಾರೋ ಅಲ್ಲ, ಈ 2 ಶತ್ರುಗಳು. ಅದು ಅವರನ್ನು ತಿಂದಾಕುತ್ತೆ, ಅದೇ ತಿಂದಾಕೋದು. ನೀವು ಯಾರನ್ನಾದ್ರೂ ಕೇಳಿ, ನಾನು ಸುಮಾರು ಒಂದು 10 ಲಕ್ಷ ಜಾತಕಗಳು ಅಂತ ತುಂಬ ಒಂದು ಖುಷಿಯಿಂದ ಹೇಳ್ತಾನೆ. ಯಾಕಂದ್ರೆ 30-32 ವರ್ಷಗಳ ಈ ಒಂದು ಜರ್ನಿಯಲ್ಲಿ ಅವ್ರ ಜೊತೆ ಇನ್ನೊಂದು 2-3 ಬಂದಿರ್ತಾರೆ. ಮೊನ್ನೆ ಕೂಡ ಒಬ್ಬ ಬಹುದೊಡ್ಡ ಮಾನಸಿಕ ತಜ್ಞರು, ಪ್ರೊಫೆಸರ್, ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಅವ್ರನ್ನ ನೋಡಿದ್ರೇ ಒಂದು ಅಂದ. ಎಷ್ಟು ಜನಗಳ ನೋವು ಹೇಳ್ಕೊಂಡಿದಾರೋ. ಪ್ರೊಫೆಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇನ್ ಸೈಕಿಯಾಟ್ರಿ, ತುಂಬ ದೊಡ್ಡ ಪ್ರೊಫೆಸರ್. ಗುರುಜಿ, ಮಗು ಆಯಿತು, ನೀವು ಹೇಳಿದಾಗೆ ಅದೆಷ್ಟು ಆನಂದವೋ, ಅರ್ಧ ಸಮಸ್ಯೆ ತಿಳಿಯಾಗಿದೆ. ಅಯ್ಯೋ, ಇನ್ನಷ್ಟು ಆನಂದ. ಅಷ್ಟು ದೊಡ್ಡ ಸೈಕಿಯಾಟ್ರಿ, ಸೈಕಾಲಜಿಸ್ಟ್, ಪ್ರೊಫೆಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಒಂದು ಡೀನ್ ಅವರು ತಮ್ಮ ತಾಯಿ ಜೊತೆ ಬರ್ತಾರೆ. ನನಗೆ ಎಷ್ಟು ಗರ್ವವೋ. ಅದಕ್ಕೆ ಹೇಳ್ತಿರ್ತಾನೆ, ನಿಮ್ಮಗಳ ಜೊತೆ ನಾನು ಕಲಿತಿದ್ದಿದೆಯಲ್ಲ, ನಾನು ಪುಸ್ತಕದ ಮೂಲಕ ಕಲಿತಿರುವುದಕ್ಕಿಂತ ನಿಮ್ಮಗಳ ಜೊತೆ ಕಲಿತಿರೋದು ಅಗಣಿತಂ, ಅಗಾಧಂ, ಅನಂತಂ, ಅಚಿಂತ್ಯಂ, ಅಖಂಡಂ, ಆಕಾಶಂ. ಆಕಾಶ ಮಂಡಲ, ಒಂದು ಗ್ಯಾಲಕ್ಸಿಯಷ್ಟು ವಿದ್ಯೆ ನಿಮ್ಮಿಂದ ಕಲ್ತಿರೋದು ನಾನು. ನಿಮ್ಮ ಹಾವ ಭಾವ, ಬಾಡಿ ಅನಾಟಮಿ, ಕೈಗಳು, ಕಣ್ಗಳು, ನಿಮ್ಮ ಆಲೋಚನೆಗಳು, ನೀವು ಕುಳಿತುಕೊಳ್ಳೋ ರೀತಿ, ಮಾತಾಡೋ ರೀತಿ, ನೀವು ಪಡೋ ವೇದನೆಯ ರೀತಿ, ಯಾರು ಬಂದರೂ 100 ಅಲ್ಲ, ಇಟ್ಸ್ ಲೈಕ್ ಒಂದು 6 ಸಿಗ್ಮಾ ಅಂತ ಹೇಳ್ತಾರೆ ಕ್ವಾಲಿಟಿನಲ್ಲಿ. ಒಂದು 10 ಲಕ್ಷದಲ್ಲಿ ಒಂದು 2 ಅಷ್ಟೇ ಫೇಲ್ಯೂರ್ ಆಗ್ಬೇಕಂತೆ 6 ಸಿಗ್ಮಾ ಕ್ವಾಲಿಟಿನಲ್ಲಿ. ಮ್ಯಾಕ್ಸಿಮಮ್ 2 ಅಷ್ಟೇ 2 ತಪ್ಪುಗಳಾಗಬೇಕಂತೆ. 10 ಲಕ್ಷ ಬಾರಿ ನಾವು ಬರೀತಿದ್ರೆ 2 ತಪ್ಪುಗಳು ಲೆಕ್ಕ ಹಾಕೊಳ್ಳಿ, ಅಲ್ಲಿಗೆ 100ಕ್ಕೆ ಲೆಕ್ಕವೇ ಇಲ್ಲ, 1% ಮಿಸ್ಟೇಕು ಇಲ್ಲ, 0.1 ಮಿಸ್ಟೇಕ್ ಅನ್ನೋ ಥರ ನಾನು ನೋಡಿರೋದು ಅಂಥ ವ್ಯಕ್ತಿಗಳನ್ನು. ಎಲ್ಲರೂ ಈ 2 ಶತ್ರುಗಳನ್ನ ಇಟ್ಕೊಂಡು ಕೊಡ್ಬೋದನ್ನು ನಾನು ನೋಡ್ತಲೇ ಇರ್ತೇನೆ. ಒಂದ ಗತಕಾಲ, ಅವನೇ ದೊಡ್ಡದಾದಂಥ ಒಂದು ಶತ್ರು, ದ ಪಾಸ್ಟ್ ಲೈಫ್. ಗುರುಗಳೇ, ಅವತ್ತು ಮದುವೆ ಆಗಬಾರ್ದಿತ್ತು ಗುರುಗಳೇ. ಮದುವೆ ಹಿಂದೊಂದು ದಿನ ಮದುವೆಗೆ ನಿಲ್ಲಿಸ್ಲಿಕ್ಕೆ ಟ್ರೈ ಮಾಡಿದಾನೆ, ಮನೆಯವರು ಒಪ್ಪಿಲ್ಲ. ಮದುವೆ ತಾಳಿ ಕಟ್ಟುವ ಮೊದಲು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ, ಮನೆಯವರು ಒಪ್ಪಿಲ್ಲ. ಸಮಾಜ ಇನ್ನೊಂದು ಅಡ್ಜಸ್ಟ್ ಆಗ್ಬಿಡುತ್ತೆ. ತಂದೆ ತಾಯಿಗೆ ಅಡ್ಜಸ್ಟ್ ಆಗಿಲ್ಲ, ಅವನು ಇಲ್ಲ ಅವಳು, ಅವರೇ ಬದಲಾಯಿಸ್ಲಿಕ್ಕಾಗ್ಲಿಲ್ಲ ಅವ್ರ ಸಂಸ್ಕಾರ. ಮದುವೆ ಮಾಡಿಬಿಟ್ರೆ ಚೇಂಜ್ ಮಾಡ್ಬಿಡ್ತಾರ.
ಯೋಚನೆ ಮಾಡಿ. ಖಂಡಿತ ಇಲ್ಲ. ಮದುವೆ ಮಾಡಿಬಿಟ್ರೆ ಬೆಲ್ಲ ಬೇವಾಗುತ್ತೆ, ಬೇವು ಬೆಲ್ಲ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಇವತ್ತು ಆ ಮಗು ಅಳ್ತಿರೋದು ನನಗೆ ಮಾತ್ರ ಗೊತ್ತಿದೆ. ಎಷ್ಟು ತಾಯಂದಿರೋ ಆ ಗತಕಾಲ ಅನ್ನೋದು ಕೊಡೋ ಒಂದು ನೋವಿದೆಯಲ್ಲ, ಅದಕ್ಕೆ ನಾನು ಇದನ್ನ ಇಡಾ ಪಿಂಗಳಂ ಅಂತೀನಿ. ಇಡಾನಾಡಿ, ಇದನ್ನ ಪಿಂಗಳ ನಾಡಿ, ಸುಷುಮ್ನ ಆಜ್ಞಾ ಚಕ್ರ ಅಂತ ಹೇಳ್ತಾರೆ. ಈ ಇಡಾನಾಡಿನಲ್ಲಿ ಬೇಯದು ಬಹುದೊಡ್ಡ ಶತ್ರು ಇಡ. ತುಂಬಾ ಜನ ಅವತ್ತು ಅಲ್ಲಿ ಇದ್ದಿದ್ರೆ ಅವತ್ತದು ಮಾಡದೇ ಇದ್ದಿದ್ರೆ, ಒಂದು ದೊಡ್ಡ ಕುಟುಂಬ, ನಾ ಹೇಳಿದ್ದೇನೆ, ಅವನು ಮೂರ್ಖ, ಅವನಿಗೆ ಕೆಲಸ ಕೊಡಿಸ್ಬೇಡಿ, ತಂದೆದು ಕೆಲಸ ಬಂದಿದೆ, ಅವನು ಮಾಡೋಲ್ಲ, ನೀವು ನಂಬೋಲ್ಲ, ಕೆಲಸ ಬಿಟ್ಬಿಟ್ಟಿದ್ದಾನೆ. ಅದು ಗಲಾಟೆ ಮಾಡಿದ್ದಾನೆ, ನನಗೆ ಈ ಕೆಲಸ ಕೊಡಿಸಿಲ್ಲ ಅಂದ್ರೆ ಒಬ್ಬರನ್ನು ಬಿಡೋದಿಲ್ಲ ಅಂತ. ತಂದೆ ಮಹಾ ಕುಡುಕ, ಇವನು ಕುಡುಕ ಆಗಿ ದಾರಿ ತಪ್ಪಿ ನಿಂತು ಬಿಟ್ಟಿದ್ದಾನೆ. ಕುಡಿದು ಬಿಟ್ಟ ಕೆಲ್ಸಕ್ಕೆ ಹೋದ್ರೆ ಯಾವ ಗೌರ್ಮೆಂಟ್ ಆಫೀಸಲ್ಲಿ ಬಿಡ್ತಾರ್ರಿ? 1 ಬಾರಿ 2 ಬಾರಿ ಗೆಟ್ ಔಟ್ ಅಂತ ಹೇಳ್ತಾರೆ. ತಂದೆಗೆ ಮೀರಿದ ಕುಡುಕ ಆಗ್ಬಿಟ್ಟಿದ್ದಾನೆ. ಬೆಳ್ಳಂಬೆಳಗ್ಗೆ ತಂದೆ ಆದ್ರೂ ಡ್ಯೂಟಿಗೆ ಹೋದ್ರೆ ಕುಡಿದೇ ಹೋಗ್ತಿದ್ದ. ಡ್ಯೂಟಿ ಮುಗಿತಿದ್ದಾಗೆ ಸಂಜೆ 4 ಗಂಟೆಗೆ ಕುಡಿಯೋಕೆ ಶುರು ಹಚ್ಕೋತಿದ್ದ. ಕುಡಿದು ಲಿವರು ಕಿಡ್ನಿ ಎಲ್ಲ ಹೋಗಿ ಮಗನಿಗೆ ಹೇಳಿದ್ದಾನೆ, ಅವನಿಗೆ ಕೊಡಬೇಡಿ, ಚಿಕ್ಕವನು ಬುದ್ಧಿವಂತ ಇದ್ದಾನೆ, ಹಾರ್ಡ್ ವರ್ಕ್ ಇದ್ದಾನೆ, ಡೆಡಿಕೇಟೆಡ್ ಇದ್ದಾನೆ, ಅವನಿಗೆ ಕೊಡಿ ಅಂದ್ರೆ ಇವನು ಮನೇಲಿ ಹೋಗಿ ರಂಪಾಟ ಮಾಡಿ ಕೊಡಿಸಿ ತಾನು ಕೆಡೋದಲ್ದೆ, ಕೋತಿ ಕೆಡೋದಲ್ದೆ, ವನಾನೆಲ್ಲ ಕೆಡಿಸ್ತು ಅನ್ನೋ ಥರ ಇಡೀ ಕುಟುಂಬಕ್ಕೆ ಈಗೆಲ್ಲೋ ಓಡೋಗಿ ಬದುಕು ಕಟ್ಕೊಂಡು ಏನೋ ಇದ್ದಾನೆ ಅಂತ. ಒಂದು ಗೆಜೆಟೆಡ್ ಆಫೀಸರ್ ಪೋಸ್ಟು ಬಿಟ್ಟು ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ. ಅದನ್ನ ತಡ್ಕೊಳ್ಳಾರದೆ ಸೋದರ ಚಿಕ್ಕವನು ಪಾಪ ಮಾನಸಿಕವಾಗಿ ಅವನ ಡಿಪ್ರೆಷನ್ ಜಾರಿ ಅವನೊಂಥರ ಬದಲಾಗ್ಬಿಟ್ಟಿದ್ದಾನೆ. ಆ ಮಗು ತಾಯಿಯೂ ಬದಲಾಗ್ಬಿಟ್ಟಿದ್ದಾಳೆ. ಒಂದು ತಾಯಿಗೆ ಒಂದು ಅಟ್ಲೀಸ್ಟ್ SSLC ಫೇಲು, ಅಲ್ಲೊಂದು P1 ಜಾಬ್ ಆದ್ರೂ ಸಿಕ್ತಿತ್ತು. ಇಲ್ಲ, ಈತ ಡಿಗ್ರಿ ಮಾಡಿದ್ದ 2ನೇ ಅವನಿಗೂ ಅದೇ ಪೋಸ್ಟ್ ಸಿಕ್ತಿತ್ತು. ನೋಡಿ, ವೈದಿಕ ಅನ್ನೋದಿದೆ. ಮುಳುಗೋಕ್ ಮೊದಲು ಕೇಳಿ ನಿರ್ಧಾರ ತಗೊಳ್ಳಿ ಅಂತ. ನೀವೇನ್ ಮಾಡ್ತೀರಿ ಗೊತ್ತಾ? ಅಡ್ಗೋಡೆ ಮೇಲೆ ದೀಪ. ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು. ಹಾವು ಸಾಯ್ಬೇಕು ಅಂದ್ರೆ ಕೋಲು ಮುರಿಬೇಕಾಗುತ್ತೆ. ಗಟ್ಟಿ ನಿರ್ಧಾರ ತಗೋಬೇಕು. ಅದಕ್ಕೆ ಗತಕಾಲವನ್ನ ನೀವು ಆ ಸಮಯಕ್ಕೆ ವರ್ತಮಾನ ಬಂದಾಗಲೇ ಸರಿಪಡಿಸ್ಕೋಬೋದಿತ್ತು. ಅದಕ್ಕೆ ದೊಡ್ಡವ್ರು ಏನ್ ಮಾಡ್ತಾರೆ ಗೊತ್ತಾ? ನೀವು ನಂಬಲ್ಲ, ಒಂದು ಬಹುದೊಡ್ಡ ಫಾರ್ಮಸಿ ಕಂಪನಿ, 4 ಫಾರ್ಮಸಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ಹೆಡ್ಗಳು ಕಡಿಮೆ ಅಂದ್ರೂ ಒಬ್ಬೊಬ್ರು ಒಂದೊಂದು 20 ರಿಂದ 25 ಸಾವಿರ ಕೋಟಿಯ ವ್ಯವಹಾರದ ನಿಯಂತ್ರಕರು. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್, ಬಿಸ್ನೆಸ್ ಹೆಡ್ಸು. ಅವರು ಏನು ಸಮಯವೋ ಗೊತ್ತಿಲ್ಲ, ನಮ್ಮಿಂದಲೇ ನಡೀತಿದೆ ಅಂತೆ. 4 ಜನ, ಆ ಒಂದು 25-30 ವರ್ಷದ ಅನುಭವ. ಇಡೀ ಕಂಪನಿಯೇ ಇವರ ಕೆಳಗಡೆ, ಒಬ್ಬೊಬ್ಬರ ಕೆಳಗಡೆ ಒಂದು 10 ಸಾವಿರ ಜನ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಕಂಪನಿಯ ಪ್ರವರ್ತಕ ಬೇರೆ, ಫೈನಾನ್ಸ್ಗಳು ಬೇರೆ. ಬಟ್ ಇವರು ತರ್ತಿದ್ದಂಥ ವ್ಯಾಪಾರ ಉದ್ದೇಶ ನೀವು ನಂಬಲ್ಲ. 4 ಜನ ನಮ್ಮದೇ ಒಂದು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಒಂದು 5 ಎಕರೆ ಒಂದು ಗೌರ್ಮೆಂಟ್ ಅಲಾಟೆಡ್ ಲ್ಯಾಂಡ್ ತಗೋತಾರೆ, ಇಂಡಸ್ಟ್ರಿಯಲ್ ಲ್ಯಾಂಡ್ ತಗೋತಾರೆ. ಅಲ್ಲೊಂದು ಮೆಷಿನ್ಗಳು ಇನ್ನೊಂದು ಅಂತ ಒಂದು 120 ರಿಂದ 150 ಕೋಟಿ ಫಸ್ಟ್ ಫೇಸಲ್ಲಿ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಒಂದು 800-900 ಕೋಟಿ ಹಾಕಬೇಕು. ಅದರ ನಂತರ ಸೆಕೆಂಡ್ ಫೇಸ್ ಒಂದು 5,000 ಕೋಟಿ, ಥರ್ಡ್ ಫೇಸಲ್ಲಿ ಇನ್ನೊಂದು 5,000 ಕೋಟಿ, ಒಂದು 11 ರಿಂದ 12 ಸಾವಿರ ಕೋಟಿಯ ಬಂಡವಾಳ ಮಾರ್ಕೆಟಿಂದ ತಗೊಂಡಿದ್ದಾರೆ. ಆರ್ಡರ್ಸ್ ಇದೆ ಅವ್ರ ಕೈಯಲ್ಲಿ. ಕಡಿಮೆ ಅಂದ್ರೆ 25,000 ಕೋಟಿ ಆರ್ಡರ್ಸ್ ಇದೆ. ಫ್ಯಾಕ್ಟ್ರಿ ರೆಡಿ ಆಗ್ತಿದೆ. ನೀವು ನಂಬಲ್ಲ, ಕಾಂಪೌಂಡ್ ಹತ್ರ ದೊಡ್ಡ ದೊಡ್ಡ ಮೆಷಿನ್ಗಳನ್ನ ಹೊರಗಡೆ ಒಂದು 100 ಅಡಿ ಆ ಕಡೆ ಇಳಿಸ್ತಿರ್ಬೇಕಾದ್ರೆ ಆ ಹೈ ಎಕ್ಸ್ಟೆನ್ಷನ್ಗೆ ಆ ಇಳಿಸುವಾಗ ಮೆಷಿನ್ಗಳು ಇನ್ನೊಂದು ಟಚ್ ಆಗಿ ಒಂದು 4 ಜನ ಬರ್ನು, ಒಬ್ಬ ಸ್ಪಾಟ್, 3 ಜನ ಉಳಿದಿದ್ದ ಪವಾಡ ಕಂಪಿಸ್ಬಿಟ್ಟಿದ್ದಾರೆ. ತಮ್ಮ ರಂಗದಲ್ಲಿ ಕಿಂಗ್ಸ್ ಅವರು. ಎಂತ ದೊಡ್ಡ ಬಿಸ್ನೆಸ್ ಅಂತ ಇರಬೇಕಾದ್ರು ಎಲ್ಲಾ ಕಂಪ್ನಿಗಳು ಅವರನ್ನೇ ಕರೆಯೋದು, ನೀವು ಬನ್ನಿ ನಮ್ಮ ಕಂಪ್ನಿಗೆ ಅಂತ. ಇವ್ರಿಗೆ ಏನ್ ತಲೆ ಕೆಡ್ಸಿದೆ? ನಾವೇ ಮಾಡಿಬಿಟ್ರೆ ಒಂದು ಉದ್ಯೋಗ ಸೃಷ್ಟಿ, ನಮ್ಮ ಹೆಸರು ಒಂದು ಕಂಪ್ನಿ ಇರುತ್ತೆ, ಇಷ್ಟು ದಿನ ಇನ್ನೊಬ್ಬರಿಗೆ ದುಡಿದಿದ್ದು ಸಾಕು ಅಂತ. ಆಗ ಯಾರೋ ಹೇಳಿದ್ದಾರೆ, ಮೆಷಿನ್ಗಳು ಡಿಲೇ ಆಗ್ತಿದೆ, ಇನ್ನೊಂದು ಡಿಲೇ ಆಗ್ತಿದೆ, ಅದ್ರ ನಡುವೆ ಇದೊಂದೇನೋ ಆಗ್ತಿದೆ, ಇದೇನಿದು ಅಂದಾಗ
ಈ 4 ಜನ ಚರ್ಚೆ ಮಾಡಿದಾಗ ಒಬ್ರು ಇನ್ಯಾರೋ ಹೇಳಿದ್ದಾರೆ, ಯಾಕೆ ಒಮ್ಮೆ ವೈದಿಕವಾಗಿ ಚೆಕ್ ಮಾಡ್ಬೋದು ಅಂತ. ಯಾರ್ಯಾರ ಹತ್ರನೂ ಕೇಳುವಾಗ ನನ್ನ ಹೆಸರು ಹೇಳಿದ್ದಾರೆ. ವಿದೇಶದಲ್ಲಿರ್ತಕ್ಕಂಥವ್ರು ಕರೆಸ್ಕೊಂಡ್ರು, ನನಗೆ ಗೊತ್ತಿಲ್ಲ. ಜಾತಕ ಹಾಕಿದ್ದೇ ಹೇಳಿದೆ, ಒಂದು ಅಪಮೃತ್ಯುಗಳ ಸೂಚಕ ಕೊಟ್ಟಿರ್ಬೇಕಲ್ಲ, ಏನೋ ಒಂದು ಮರಣ ಸಮಾನ ಒಂದು ಆಘಾತ, ಬ್ಲಾಸ್ಟ್ ಥರದ್ದು ಆಗಿರ್ಬೇಕಲ್ಲ, ದೊಡ್ಡ ಅನಾಹುತ ತಪ್ಪಿದೆ ಅಂದರೆ 4 ಜನ ಹೆಂಗಂತಾರೆ, ಎಸ್ ಇಟ್ ಇಸ್ ಹ್ಯಾಪೆಂಡ್ ಅಂತಾರೆ, ಕೊಟ್ಬಿಟ್ಟಿದೆ. ಅದೃಷ್ಟಕ್ಕೆ ಗುರುಗಳೇ ನಮ್ಮ ಕಾಂಪೌಂಡ್ ಒಳಗಡೆ ನಡೆದಿಲ್ಲ, ಅದೊಂದು ಕಾಂಟ್ರಾಕ್ಟು. ಆ ಕಂಪನಿಯವ್ರು ಕಳಿಸಿರೋ ಮೆಷಿನು ಅವರ ಲೇಬರ್ಸೇ, ಅವರ ಟೆಕ್ನಿಷಿಯನ್ಸೇ, ಅವ್ರ ಇಂಜಿನಿಯರ್ಸೇ, ಅವರ ಮೆಷಿನಿಸ್ಟ್ಗಳೇ. ದೊಡ್ಡ ದೊಡ್ಡ ಗಾಡಿಗಳು ಬಂದಿದೆ, ಇಳಿಸೋವಾಗ ಟಚ್ ಆಗಿ ಅಲ್ಲೇ ಹೋಗಿರೋದು, ಒಳಗಡೆ ಆಗಿಲ್ಲ. ಆಗಿದ್ದಿದ್ರೆ ನಮ್ಮ ಕಂಪನಿ ಕತೆ ಗೋವಿಂದ, ಕೆಟ್ಟ ಹೆಸರು ಬಂದ್ಬಿಟ್ಟಿರೋದು ಆರಂಭಕ್ಕೆ ಮೊದಲೇ. ಅದಕ್ಕೆ ಗಾಬರಿ ಆಗಿದ್ದೇವೆ, ನಿಲ್ಲಿಸಿಬಿಡಿ ಎಂದೆ. ಅಯ್ಯೋಯ್ಯೋ ಇದೇನಿದೆ ಈಗ ಹೇಳ್ತೀವಿ ಅಂತ. ನೀವಿಷ್ಟು ಬಂಡವಾಳ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಹೋಗೋದಿದೆ, ಇದು ದೊಡ್ಡ ಅನಾಹುತಕ್ಕೆ ಮೊದಲೇ ಸೂಚಿಸ್ತಿದೆ, ಮಾಡಬೇಡಿ. ನೀವು ನಂಬಲ್ಲ ಮಕ್ಕಳೇ, ದೇ ಸ್ಟಾಪ್ ಇಟ್. ಗೋ ಬ್ಯಾಕ್ ಟು ನೀವು ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲೇ ಮುಂದುವರಿಸಿ. ಆಮೇಲೆ ಹೇಳ್ತಾನೆ, ಒಂದು 6 ತಿಂಗಳು ಸುಮ್ಮನೆ ಇದ್ಬಿಡಿ. ಕಡಿಮೆ ಅಂದರು 120-150 ಕೋಟಿ ಮೆಷಿನ್ಗಳು, ಇನ್ನೊಂದು 100-120 ಕೋಟಿ ಕೊಟ್ಟು ಲ್ಯಾಂಡು, ಪರ್ಮಿಷನ್ಗಳು, ಲೇಬರ್ಸ್ 100 ಜನ, ಅವ್ರನ್ನ ತೆಗೀರಿ, ಸದ್ಯಕ್ಕೆ ಮೇಂಟೆನ್ಸ್ ಮಾಡೋಕೆ ಈ ಥರ ಇಡಿ. ನಿಜವಾಗ್ಲೂ ಹೀಗೆ ಮಾಡ್ಬೇಕು, ನಿಮ್ಗೆ ನಂಬಿಕೆ ಇಲ್ವಾ? 6 ತಿಂಗಳು ಸುಮ್ಮನಿರಿ ಈಗ ಅಂತ ಹೇಳಿದೆ. ಒಂದು 7 ತಿಂಗಳ ನಂತರ ಮತ್ತೆ ಕರೆಸ್ಕೊಂಡ್ರು, ಈಗ ಆರಂಭ ಮಾಡ್ಬೋದಾ? ನೀವು ನಿಮ್ಮ ಬಿಸ್ನೆಸ್ ಆರ್ಡರ್ ಅಂತ ಹೇಳಿದ್ರಲ್ವ 25,000 ಕೋಟಿದು, ಈಗ ಕೇಳಿ ಆರ್ಡರ್ ಕೊಟ್ಟಿರೋರು ಅಗ್ರಿಮೆಂಟ್ ಅವ್ರ ಹತ್ರ ಅಂತ. ಚಾಲೆಂಜ್ ಮಾಡ್ತೇನೆ, ಅದ್ರಲ್ಲಿ 10% ಬಂದರೆ ಹೆಚ್ಚು ಅಂತ. ನೀವು ನಂಬಲ್ಲ, 500 ಕೋಟಿ ಆರ್ಡ್ರು ಪಾಸ್ ಆಗ್ತಿಲ್ಲ. ದೊಡ್ಡ ಕಂಪ್ನಿಗಳವರು ನೀವಿದ್ರೇನೆ ನಿಮಗೆ ನಾವು ಕೊಡ್ತೀವಿ ಅಂದವರೆಲ್ಲ ಕೈ ಎತ್ಬಿಟ್ರು. ಇದೇನು ಗುರುಗಳೇ ಅಂತ. ವೈದಿಕವಾಗಿ ಮೊದಲೇ ಅದು ಅನಾಹುತ ಸೂಚಿಸಿದೆ, ಸುಮ್ಮನಿದ್ದು ಬಿಡಿ. ಬೇರೆ ಇನ್ನೊಂದು ಆಪ್ಷನ್ ಅನ್ನ ಹೇಳಿದೆ, ನೀವು ನಂಬಲ್ಲ, 3 ವರ್ಷದಲ್ಲಿ ದೇ ಆರ್ ಬ್ಯಾಕ್. ಅವ್ರು ಮ್ಯಾನುಫ್ಯಾಕ್ಚರಿಂಗಿಗೆ ಹೋಗ್ಲಿಲ್ಲ, ಬಟ್ ಸಂಸ್ಥೆ ಕಟ್ಟಿದ್ರು, ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದೆ. ವೈದಿಕವಾಗಿ ದಿಟ್ಟ ನಿರ್ಧಾರ, ಒಂದು 130 ಕೋಟಿ ಹಾಕ್ಬಿಟ್ಟಿದ್ದೇವೆ, ಇನ್ನೊಂದು 100-150 ಕೋಟಿ ಲ್ಯಾಂಡ್ಗೆ ಹಾಕ್ಬಿಟ್ಟಿದ್ದೇವೆ, ಇನ್ನೂ ಒಂದು 800 ಕೋಟಿ ದುಡ್ಡು ಅಕೌಂಟಲ್ಲಿ ಬಿದ್ದಿದೆ, 10,000 ಕೋಟಿ ಮಾರ್ಕೆಟಿಂದ ದುಡ್ಡು ಸಾಲ ತರ್ತಿದ್ದೇವೆ, ಎಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಿಬಿಟ್ಟಿದ್ದೆ. ಎಲ್ಲ ನಿಲ್ಲಿಸಿದ್ರು. ಹಾವು ಸಾಯಬೇಕೆಂದರೆ ಕೋಲು ಮುರಿಯಬೇಕು, ಇಲ್ಲ ನಿಮ್ಮನ್ನ ಆಪೋಷಣ ತಗೋಬಿಡುತ್ತೆ, ಯು ಆರ್ ಅನ್ಫಿಟ್ ಟು ಡೂ ಅ ಮ್ಯಾನುಫ್ಯಾಕ್ಚರಿಂಗ್ ಅಂತ. 3 ವರ್ಷದಲ್ಲಿ ಇದರ 10 ಪಟ್ಟು ದೇ ವೇರ್ ಬ್ಯಾಕ್. ಅದೇ ಫ್ಯಾಕ್ಟ್ರಿಯಲ್ಲಿ 3rd ಪಾರ್ಟಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬೇರೆ ಪ್ರಾಡಕ್ಟು, ಈ ಥರ ಒಂದು ಸಣ್ಣ ರಾ ಮೆಟೀರಿಯಲ್ ಮಾಡ್ಲಿಕ್ಕಷ್ಟೇ ಮಾಡ್ಕೊಳ್ಳಿ ವಿನಃ ಇನ್ನೇನು ಮಾಡಬೇಡಿ ಅಂದರೆ ಅವರು ತಲೆ ಬಗ್ಗಿಸಿ ಮಾಡಿದ್ರು. ಅಷ್ಟು 1000 ಕೋಟಿಯ ವ್ಯವಹಾರ ಮಾಡುವಂಥವರು ಬಾಯಿ ಮುಚ್ಚು. ನಾವು 1000 ರೂಪಾಯಿ ಕಾಂಪ್ರಮೈಸ್ ಆಗಲ್ಲ. ಇಲ್ಲ ಗುರುಗಳ, ಇದೆಂಗ ಗುರುಗಳೇ, ಬಿಟ್ಟು ಬಿಡಿ ಎಂದರೆ ಬಿಟ್ಟು ಬಿಡಬೇಕು, ಬಿಡುವುದಿಲ್ಲ. ಅಲ್ಲೇ ನಿಂತ್ಕೊಳ್ಳೋದು. ಸಾಮಾನ್ಯರು ಯಾಕೆ ಕಣ್ಣೀರು ಹಾಕೋದು ಅಂದ್ರೆ, ಆ ಗತಕಾಲದಲ್ಲೇ ಇಲ್ಲ ಗುರುಗಳೇ 100 ಕೋಟಿ ಹಾಕ್ಬಿಟ್ಟಿದ್ದೀವಿ, ಇಲ್ಲ 10,000 ಹಾಕ್ಬಿಟ್ಟಿದ್ದೀವಿ, 10 ಲಕ್ಷ ಹಾಕ್ಬಿಟ್ಟಿದ್ದೀವಿ, ಅದು ನಷ್ಟ ಅಂದಾಗ ಅದು ಮೊದಲೇ ತೋರಿಸುತ್ತೆ, ಬಿಟ್ಬಿಡ್ಬೇಕು. ಓಹೋ ನಮಗಿದು ಈ ವ್ಯಾಪಾರ, ಈ ವ್ಯವಹಾರ ಇಲ್ಲ, ಈ ಸಂಬಂಧ ಯಾಕೋ ಹುಳಿ ಆಗ್ತಿದೆ, ಏನೋ ಮತ್ತೆ ವಿಘ್ನ ಆಗ್ತಿದೆ, ಏನೋ ಮತ್ತೆ ಮಾತುಕತೆ ಮುರಿಯೋದು ಸಂಬಂಧ. ಮೊನ್ನೆ ಕೂಡ ಒಂದು ಪುಟ್ಟ ಮಗು, ಮಡಿಕೇರಿ ಮಗು, ತಾಯಿ ಜೀವ ಬೇಡ ಬಿಟ್ಬಿಡು ಅಂತ ತಾಯಿಗೆ 30 ದಾಟ್ಬಿಟ್ಟಿದೆ ಗುರುಗಳೇ. 30 ಅಲ್ಲ 40 ಆಗ್ಲಿ ಬಿಡು, ನನ್ನ ಮಗಳಿಗೆ ಆನಂದ ಇಲ್ಲ, ನಮ್ಮ ಮಗುಗೆ ಆನಂದ ಇಲ್ಲ, ಬಿಟ್ಬಿಡಿ, ನಿಮ್ಮ ಕೈ ಹಿಡ್ಕೋತೀನಿ. ಗುರುಗಳೇ ಹುಡುಗ ಒಳ್ಳೆಯವನು, ಹುಡುಗ ಒಳ್ಳೆಯವನು, ಜರ್ಮನಿಲಿದ್ದಾನೆ ಸರಿ, ಒಳ್ಳೆ ಕೆಲಸದಲ್ಲಿದ್ದಾನೆ ಸರಿ, ನಿಮ್ಮ ಮಗಳ ಮನಸ್ಸನ್ನ ಗೆಲ್ತಿದ್ದಾನ ಕೇಳಿ ಅಂತ. ಅವನು ಒಂಥರ ಹಿಂಡ್ತಿದ್ದಾನೆ, ಎಲ್ಲೋದ್ರು ಎಲ್ಲಿ ಬಂದ್ರು ಯು ಜಸ್ಟ್ ಮೇಕ್ ಮಿ ಎ ವಿಡಿಯೋ ಕಾಲ್ ಅಂತಾನೆ. ಯಾಕೆ ಮುಖ ಸಪ್ಪಗಿದೆ, ಏನಕ್ಕೆ ಹೀಗಿದೆ? ಗಾಬರಿ. ಏನಿಲ್ಲ ಕಣೋ, ಒಂದೊಂದು ಸಮಯ ಆಗುತ್ತೆ. ನೋ ಯು ಆರ್ ನಾಟ್ ಇನ್ ಅ ಮೂಡ್ ಟುಡೇ, ಟೆಲ್ ಮಿ ವಾಟ್ ಇಸ್ ಹ್ಯಾಪೆಂಡ್, ನೀನು ಯಾರ ಜೊತೆ ಹೋಗಿದ್ದೆ, ಏನ್ ತಿಂದೆ, ಏನ್ ಮಾಡಿದೆ. 3/4 ಗಂಟೆ ರಂಪ ತಗೊಂಡು ಕುಯ್ತಿದ್ದಾನೆ. ಹೇಳಿದೆ, ಇನ್ನೂ 6 ತಿಂಗಳು ತಗೋ ಮಗ, ನೀನು ಮಾತಾಡು, ಯು ಫೀಲ್. ನಿನಗೆ ಮದುವೆನೇ ಬೇಡ ಅಂತ ಕೂತ್ಬಿಟ್ಟಿದೆ ಮನಸ್ಸು. ನೋಡೋಣ,
ನಿನ್ನೆಲ್ಲ ಪಕ್ವತೆ, ಆನಂದ, ಸಮಾಧಾನ, ಅನುಬಂಧ, ಅನುರಾಗ ಈಸ್ ದೇರ್ ದಟ್ ಮೂಮೆಂಟ್. ಅಟ್ಲೀಸ್ಟ್ ಎಲ್ಲ ಪೂರ್ತಿ ನೋಡಿ ಒಂದು ಮಾತು ಹೇಳ್ತಾರೆ, ಕಷ್ಟಕ್ಕೆ ಬಹುದೊಡ್ಡ ಸಮಸ್ಯೆ ಏನು ಗೊತ್ತಾ? ಕಷ್ಟ ಬಂದಾಗ ನಮ್ಮ ಕಷ್ಟ ಹೇಳಿಕೊಳ್ಳಲಿಕ್ಕೆ ಒಬ್ಬ ಸರಿಯಾದ ವ್ಯಕ್ತಿ ಸಿಗದಿದ್ದರೆ ಅದಕ್ಕಿಂತ ದೊಡ್ಡ ಕಷ್ಟ ಇಲ್ಲ. ಹಂಚ್ಕೊಳ್ಳಿಕ್ಕೆ, ಹೇಳ್ಕೊಳ್ಳಿಕ್ಕೆ, ನೋವು ಹೇಳ್ಕೊಳ್ಳಿಕ್ಕೆ. ನೆನ್ಪಿಟ್ಕೊಳ್ಳಿ, ಕಷ್ಟವನ್ನ ಯಾರ ಹತ್ರ ಹೇಳ್ಕೊಳ್ಳೋದು ಗೊತ್ತಾ? ಜೀವನ ಸಂಗಾತಿಗಿಂತ ದೊಡ್ಡ ಮಿತ್ರನಿಲ್ಲ, ಆತ್ಮ ಬಂಧುವಿಲ್ಲ. ಸಂಗಾತಿ ಆಗಬೇಕಾದವನು, ಇಲ್ಲ ಆಗಿರ್ತಕ್ಕಂಥವನು, ಇಲ್ಲ ಆಗಿರ್ತಕ್ಕಂಥವಳು. ಹೌದು, ನಮಗೆ ತೀರಾ ಮನಃಶಾಂತಿ ತುಂಬಿಸೋ ಬಿಡ್ರಿ, ಹೋದ್ರೆ ಹೋಗ್ಲಿ, ಸಂಪಾದನೆ ಮಾಡ್ಕೊಂಡ್ರೆ ಆಯ್ತು, ಹೋದ್ರೆ ಹೋಗ್ಲಿ, ರಾಜ್ಯ ಇನ್ನೊಂದ್ಸಲಿ ಎಲೆಕ್ಷನ್ ನಿಂತು ಗೆದ್ರೆ ಆಯ್ತು, ಹೋಗ್ಲಿ ಬಿಡ್ರಿ, ತಿನ್ಕೊಂಡು ಅವ್ನು ಚೆನ್ನಾಗಿರ್ಲಿ, ನನಗೆ ನೀವಿದ್ದೀರಲ್ವೇನ್ರಿ ಅಂತ ಹೇಳುವುದಕ್ಕೆ ಜೀವನ ಸಂಗಾತಿಗಿಂತ ದೊಡ್ಡ ಮಿತ್ರನಿಲ್ಲ. ಈ ಮಿತ್ರನಾಗಿ ಬರೋನೇ ಈ ಮಗುಗೆ ಈಗಲೇ ಈ ಪಾಟಿ ರಂಪ ಅಂದ್ರೆ ಬಿಟ್ಬಿಡೋ. ನಾನು ಟೇಕ್ ಬೇಕಾದ್ರೆ 6 ತಿಂಗಳು ಟೈಮ್ ತಗೋ, ನಿಮ್ಮ ಅಮ್ಮನಿಗೋಸ್ಕರ. ನಿಮ್ಮಮ್ಮ ಒಪ್ಕೊಬಿಟ್ಟಿದ್ದಾಳೆ, ಒಳ್ಳೆ ಹುಡುಗ. ನೋಡೋಕೆ ಕೆಲವರು ಅಲಂಕಾರವಾಗಿರ್ತಾರೆ, ಒಳಗಡೆ ಈ ತರ ಹುಳುಕುಗಳು ತುಂಬಿಕೊಂಡಿದ್ರೆ ಆ ಮಗುವಿನಲ್ಲಿ, ಹುಡುಗನಲ್ಲಿ ಏನ್ ಮಾಡ್ತೀರಿ ಮಕ್ಳೇ? ಏನ್ ಮಾಡ್ತೀರಿ? ಮೊನ್ನೆನೂ ನೋಡಿ ಯಾರೋ ಪುಣ್ಯಾತ್ಮ ಮಾಡಿದಾನಂತೆ, ಮಗನಿಗೆ ಹುಡುಗಿ ನೋಡಕ್ ಹೋಗ್ಬಿಟ್ಟು ಅವನ್ ಕಟ್ಕೊಂಡು ಓಡೋಗಿದ್ದಾನಂತೆ. ಶಿವ, ಕಲಿಗಾಲ ಎಲ್ಲೂ ಬಂದಿಲ್ಲ. ಕೈವಾರ ತಾತಯ್ಯ ಹೇಳ್ದಾಗೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ದಾಗೆ ಎಲ್ಲ ನಡೀತಿದೆ ಪರಿಪೂರ್ಣವಾಗಿ. ಕಲಿ ಪ್ರಭಾವ ವಿಜೃಂಭಿಸ್ತಿದೆ ಅನ್ನೋದಂದ್ರೆ ಇದು ಆನಂದ. ನೋಡ್ತಿದ್ರೆ, ಇದು ಕೇಳ್ತಿದ್ರೆ, ನಾವು ಚಿಕ್ಕವರಿರುವಾಗ ಅಜ್ಜ ಓದೋರು, ಹೇಳೋರು, ಹಿಂಗಿರುತ್ತೆ, ಈಗಿರುತ್ತೆ, ಈ ಥರದ್ದಿರುತ್ತೆ ಅಂತ. ಎಲ್ಲ ನಡೀತಿದೆ. ಮನುಷ್ಯನ ವಿಕೃತಿಯ ಪರಮಾವಧಿ ಗತಕಾಲಂ. ಹಂಗಾಗ್ಬಾರ್ದಿತ್ತು ಗುರುಗಳೇ, ಹಾಗಾಯ್ತು ಗುರುಗಳೇ. ಆವತ್ತು ಮದುವೆನಲ್ಲಿ ಊಟ ಚಿರೋಟಿ ಲಾಡು ಹಾಕ್ತೀನಂದ್ರು ಹಾಕ್ಲಿಲ್ಲ ಗುರುಗಳೇ. ಮದುವೆನಲ್ಲಿ ನಮ್ಮ ಬಂಧುಗಳಿಗೆ ಮರ್ಯಾದೆ ಕೊಡ್ಲಿಲ್ಲ ಗುರುಗಳೇ. ಜೀವನ್ ಪರ್ಯಂತ ರಂಪ. ಹೌದು, ಗತಕಾಲ ಎರಡೇ ಶತ್ರುಗಳು. ಮೊದಲನೇ ಶತ್ರು ಗತಕಾಲ, ಇನ್ನೊಬ್ಬ ಶತ್ರು ಯಾರು ಗೊತ್ತಾ? ಭವಿಷ್ಯತ್. ಅಪ್ಪ, ಇವನ್ ಬಿಟ್ಟೋದ್ರೆ ಹೆಂಗೆ ನನ್ನ ಜೀವನ? ಬಿಟ್ಬಿಡಿ, ಆಮೇಲೆ ನೋಡೋಣ, ಬಿಟ್ಟುಬಿಡಿ, ನೋಡೋಣ. 6 ತಿಂಗಳು ಹೊರಗಡೆ ಬನ್ನಿ. ನಮ್ಮ ಮಗಳಿಗಿಂತ, ನಮ್ಮ ಮಗನಿಗಿಂತ, ನಿಮ್ಮತನಕ್ಕಿಂತ ಇನ್ಯಾವುದೂ ದೊಡ್ಡದಲ್ಲ. ಆ ಸಮಸ್ಯೆ, ಆ ಕಂಪನಿ ನಿಜವೇ ಚುಚ್ಚುತ್ತಿದ್ದಾನೆ, ದಿನಾ ಮಾತುಗಳು, ಸಂಬಳ ಕೊಡ್ತಿದ್ದಾನೆ ನಿಜ. ನಿಮ್ ಕೈಯಲ್ಲಿ ಎಲ್ರಿಗೂ ತಟ್ಕೊಳ್ಳೋ ಬಂಡತನ ಇಲ್ಲ. ನಾನು ಆಗಾಗ ಹೇಳ್ತಿರ್ತೇನೆ, ಕೆಲವು ಕಂಪನಿಗಳಲ್ಲಿ ಈ ಥರದ್ದಿರುತ್ತೆ. ಎದ್ರೆ ಕೂತ್ರೆ ಟಾರ್ಚರ್. ಅವಾಗ ಏನ್ ಅನ್ಕೋಬೇಕು ಗೊತ್ತಾ? ಟಾರ್ಚರ್ ಅನ್ಕೋಬಾರ್ದು. ದುಡ್ಡು ಕೊಡ್ತಾವನ್ ಏನೋ ಮಾತಾಡಕ್ಕೆ, ಅಷ್ಟೇ, ಹೋಗೋ ಮಾತಾಡ್ಕೊಳ್ಳೋ ಅಂತ ಕಿವಿ ಬಂದ್ ಮಾಡ್ಕೋಬೇಕು. ನಾವು ಮನಸ್ಸನ್ನ ಬಿಗಿಯಾಗಿ ಇಟ್ಕೋಬೇಕು. ಯಾವಾಗ ನೀನ್ ಸಂಬಳ ಕೊಡ್ತಿರೋದೇ ಬೈಯೋಕೆ, ನೀನ್ ಸಂಬಳ ಕೊಡೋದೇ ನಿನ್ನ ತಯ್ಯ ತಕ್ಕ ವಿಕಾರಗಳನ್ನ ತೋರಿಸ್ಲಿಕ್ಕೆ. ನನಗೇನ್ ಸಂಬಳ ಕೊಡ್ತಿದ್ಯಾ ಶಿವ ಅಂತ ಬಂದೆ ಅಂತ ಹೇಳ್ಬಿಟ್ಟು ಬರ್ತಾ ಇರ್ಬೇಕಷ್ಟೇ. ಅಷ್ಟು ಗಟ್ಟಿತನ ಎಲ್ರಿಗೂ ಬರೋದಿಲ್ಲ, ಎಲ್ಲರಿಗೂ ಬರುವುದಿಲ್ಲ. ಅಂತ ಸಂದರ್ಭದಲ್ಲಿ ಬಿಟ್ಟು ಬಿಡಿ. ಅದು ಎಷ್ಟೇ ಒಳ್ಳೆ ಯಜಮಾನ ಆದ್ರೂ, ನಾನಾದ್ರೂ ಬಿಟ್ಬಿಡಿ ಅಂತ ನನ್ನ ಧರ್ಮಪತಿಗೆ ಹೇಳ್ತಾನೆ. ಅರೆ, ನನ್ನಲ್ಲಿ ಎಷ್ಟೋ ಒಳ್ಳೇದಿರ್ಬೋದು ಪುಟ್ಟ, ನನ್ನಲ್ಲಿರೂ ನಿನಗಿಡಿಸೋದ ವಿಕೃತಿ, ಅದು ನನಗಾಕೃತಿ. ನಾನು ಅನ್ಕೋತೀನಿ ಅವಳು ಸ್ವೀಕರಿಸ್ಬೇಕು. ಆಗೋಲ್ಲ. 57 ವಯಸ್ಸಿನ ಒಂದು ಸ್ತ್ರೀ ನಿರ್ಧಾರ ತಗೊಂಡು ಬಂದಾಗ ಹ್ಯಾಟ್ಸ್ ಆಫ್ ಮಗು ಅಂತ ಹೇಳಿದೆ. ಹ್ಯಾಟ್ಸ್ ಆಫ್ ಮಗು ಅಂತ. ಡೈವರ್ಸ್ ಈಗ ಡೈವರ್ಸ್ ತಗೊಂಡಿದೆ. ಮೊಮ್ಮಕ್ಕಳು, ಆ ಮೊಮ್ಮಕ್ಕಳಿಗೆ 6 ವರ್ಷ 3 ವರ್ಷ ತುಂಬಿದ ಮೇಲೆ ಎಸ್ ಹ್ಯಾವ್ ಟೇಕನ್ ಅ ಡಿಸಿಷನ್ ಅಂದ್ರೆ ಎಷ್ಟು ಖುಷಿ ಪಟ್ಟೆ ಗೊತ್ತಾ? ಅಷ್ಟು ವರ್ಷ ಅದು ಹೆಂಗೆ ಜೈಲಲ್ಲಿತ್ತು. ನಾಳೆ ಏನಾಗ್ಬಿಡುತ್ತೆ? ಏನೂ ಆಗೋಲ್ಲ. ನೀವು ದೊರೆಯಲ್ಲ. ಪ್ರಧಾನಿ ಅಷ್ಟು ದೊಡ್ಡ ಪ್ರಧಾನಿ ಪಟ್ಟ ನಿಮ್ಮ ಹತ್ರ ಇಲ್ಲ, ಅದಾನಿ ಅಷ್ಟು ದೊಡ್ಡ ಅಂತಸ್ತು ನಿಮ್ಮ ಹತ್ರ, ಆಸ್ತಿಯು ನಿಮ್ಮ ಹತ್ರ ಇಲ್ಲ. ಜೋಳಿಗೆ ದಾಸರುಗಳು ನಾವೆಲ್ಲ ಹುಳುಕಡ್ಡಿಗಳು. ಅವ್ನು ಬಿಟ್ಟು ಹೋದ್ರೆ ಒಂದು 10 ಲಕ್ಷ ಜನ ವರ್ಕರ್ಸ್ ಇದ್ದಾರೆ. ಟಾಟಾ ಬಿಟ್ಟು ಹೋದ್ರೆ ಒಂದು ಕಡಿಮೆ ಅಂದ್ರೆ 10 ಲಕ್ಷ ಜನ ವರ್ಕರ್ಸ್ ನೇರ ಪರೋಕ್ಷವಾಗಿ ಇದ್ದಾರೆ. ಆಸ್ತಿಗಳಿದ್ದಾವೆ, ತಗಾದೆಗಳಿದ್ದಾವೆ, ವ್ಯಾಜ್ಯಗಳಿದ್ದಾವೆ, ವ್ಯವಹಾರಗಳಿದ್ದಾವೆ, ಎಷ್ಟೋ ಇದೆ. ಏನ್ ಅಂತದ್ದಾಗ್ಬಿಡುತ್ತೆ. ನಾವು ಭಯ ಪಡೋದೇ ಭವಿಷ್ಯತ್ತು. ಅಯ್ಯೋ, ನನ್ನ ಮಗನಿಗೆ ತಪ್ಸೋಕ್ಕಾಗುತ್ತಾ?
ಏನಾದರೂ ಹುಲುಕಡ್ಡಿಯನ್ನ, ಸಪ್ತರ್ಷಿ ಮಂಡಲವೇ ಇದ್ದು ಇವತ್ತು ಪುಷ್ಯ ನಕ್ಷತ್ರ ಅದನ್ನ ಹೇಳ್ತಿದ್ದಾನೆ ನೋಡಿ. ರಾಮಚಂದ್ರ ಪ್ರಭು ವನವಾಸಕ್ಕೆ ಹೋಗಿದ್ದೇ ಪುಷ್ಯ ನಕ್ಷತ್ರದ ದಿನ. ವಸಿಷ್ಠರು ಕುಲಗುರುಗಳು, ಅವರು ನೆನಪಿಟ್ಟುಕೊಳ್ಳಿ, ಕುಲಗುರುಗಳು ಎಷ್ಟು ತಲೆಮಾರಿಗೆ ಅವರು ಕುಲಗುರುಗಳು ಗೊತ್ತಾ ವಸಿಷ್ಠರು? ಬರೀ ರಾಮರಿಗಲ್ಲ, ರಾಮರ ತಂದೆ, ತಾತ, ಮುತ್ತಾತ, ಕೋಲ್ತಾತ, ಎಂತೆಂಥವ್ರಿಗೂ, ದಿಲೀಪ ಮಹಾರಾಜನಿಂದ ಹಿಡಿದು, ರಘುವಿನಿಂದ ಹಿಡಿದು, ಅಂಬರೀಷ ಚಕ್ರವರ್ತಿಯಿಂದ ಹಿಡಿದು, ಸತ್ಯ ಹರಿಶ್ಚಂದ್ರನಿಂದ ಹಿಡಿದು, ಓ ರಾಮಚಂದ್ರ ವಸಿಷ್ಠರು ಎಷ್ಟು ದೊಡ್ಡ ದೀರ್ಘಾಯುಷಿ ಲೆಕ್ಕ ಹಾಕೊಳ್ಳಿ. ಅಂತ ವಸಿಷ್ಠರು ನಿಲ್ಲಿಸ್ಲಿಕ್ಕಾಗಲಿಲ್ಲ. ವಿಶ್ವಾಮಿತ್ರರು, ಅಪ್ಪೋ, ರಾಮರು ಕೇಳ್ತಾರೆ, ನಿಮ್ಮನ್ನೆಲ್ಲರೂ ವಿಶ್ವಾಮಿತ್ರರು ಅಂತಾರಲ್ವಾ, ನಿಮ್ಮ ಬಗ್ಗೆ ಏನಾದ್ರೂ ನಮಗೆ ಹೇಳಿ ತಿಳ್ಕೋಬೇಕು ಅಂದ್ರೆ ಒಂದೇ ಮಾತಲ್ಲಿ ಹೇಳ್ತಾರೆ ವಿಶ್ವಾಮಿತ್ರರು. ದ ಬ್ಯೂಟಿಫುಲ್ ಪ್ರಭಾವ ನೋಡಪ್ಪ, ನನಗಿಂತ ಈ ಲೋಕಕ್ಕೆ ಮಿತ್ರನಿಲ್ಲ, ಈ ವಿಶ್ವಕ್ಕೆ ನನಗಿಂತ ಮಿತ್ರನಿಲ್ಲ. ನಾನು ಮಾಡಿದಷ್ಟು ಒಳ್ಳೆಯದು, ಹಾಗೆ ನನಗಿಂತ ಎಡವಟ್ಟು ವ್ಯಕ್ತಿ ಇಲ್ಲ. ನನ್ನಿಂದ ಆದ ಅನಾಹುತಕ್ಕೆ ನನ್ನ ಮಕ್ಕಳನ್ನೇ ಭಸ್ಮ ಮಾಡಿಬಿಟ್ಟಿದ್ದೀನಿ. 1000 ಮಕ್ಕಳು ಹಿಂಗೆ ತೆಗೆದು ಭಸ್ಮ ಮಾಡಿಬಿಟ್ಟಿರ್ತಾರೆ. ನಾನು ಹೇಳಿದ ಕೆಲಸ ಮಾಡಿಲ್ಲ, ಹೋಗ್ರಿ ಅಂತ ಹೇಳ್ಬಿಟ್ಟು. ಅಂತ ಒಂದು ವಿಪರೀತ ಕೋಪದ ಪರಾಕಾಷ್ಠತೆಯ ಎಡವಟ್ಟು ವ್ಯಕ್ತಿ ವಿಶ್ವಾಮಿತ್ರ. ಒಂದೇ ವರ್ಡ್ ಅಲ್ಲಿ ಇನ್ನೊಂದು ಬ್ರಹ್ಮಾಂಡ ನೆನಪಿಟ್ಕೊಳ್ಳಿ. ಇನ್ನೊಂದು ಬ್ರಹ್ಮಾಂಡ. ಇವಾಗ ಒಂದು ಬ್ರಹ್ಮಾಂಡ ಅಂತ ಹೇಳಿದ್ರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ನಮ್ಮ ಭೂಮಿ, ಇದೆಲ್ಲ ಇರತಕ್ಕಂಥದ್ದು ಒಂದು ಬ್ರಹ್ಮಾಂಡ, ಒಂದು ಗ್ಯಾಲಕ್ಸಿ ಅಂತ. ಇಮ್ಯಾಜಿನ್ ಒನ್ ಮೋರ್ ಗ್ಯಾಲಕ್ಸಿ ಹ್ಯಾಸ್ ಕ್ರಿಯೇಟೆಡ್ ಅಂತ. ಇನ್ನೊಂದು ಸ್ವರ್ಗಲೋಕವನ್ನೇ ಸೃಷ್ಟಿಸ್ತವನು. ಎಂಥ ಶಕ್ತಿ ಅಂತ ವಿಶ್ವಾಮಿತ್ರರಿದ್ದು ರಾಮಚಂದ್ರ ಪ್ರಭುವಿನ ವನವಾಸ, ಸೀತಮ್ಮನ ವನವಾಸ ತಪ್ಪಿಸಿದ್ರ? ಹೇಳಿ. ಶತಾನಂದರು, ಅವರ ತಂದೆ ಗೌತಮರು, ಸುಮ್ಮನೆನ, ಜಾಬಾಲಿ ಮಹರ್ಷಿ, ವಿಶ್ವಾಮಿತ್ರ ಮಹರ್ಷಿ, ಅಗಸ್ತ್ಯರು, ಇಬ್ಬರ ಇದ್ದಿದ್ದು ಮಕ್ಕಳೇ. ಸಪ್ತರ್ಷಿ ಮಂಡಲವೇ ಇತ್ತು, ತಪ್ಪಿಸ್ಲಿಕ್ಕಾಗಲಿಲ್ಲ. ನೀವು ನಿಮ್ಮ ಭವಿಷ್ಯತ್ನ ಬದಲಾಯಿಸ್ಬರ್ತೀರಾ? ಈ ಇಬ್ಬರೇ ಶತ್ರುಗಳು, ನೆನಪಿಟ್ಟುಕೊಳ್ಳಿ ಜೀವನದಲ್ಲಿ. ಈ ಇಬ್ಬರೇ. ನಾನು ಯಾವಾಗಲೂ ಹೇಳ್ತಿರ್ತಾನೆ, ಕೆಟ್ಟವನು ಸಾಯೋವಾಗ ತುಂಬಾ ಕಷ್ಟಪಟ್ಟು ಸಾಯ್ತಾನೆ, ನಿಜವೇ. ಕೆಟ್ಟದ್ದು ಮಾಡಿದವನು ಸಾಯೋವಾಗ ನರಳಿ ಒದ್ದಾಡಿ ಇನ್ನೊಂದು ಬಾಧೆಗಳು, ಸಂಕಟಗಳು, ಅವಮಾನಗಳು, ಅಪಕೀರ್ತಿಗಳು ಇದೆಲ್ಲ ತಗೊಂಡು ಸಾಯ್ತಾನೆ. ನಮ್ಮ ಹೊಟ್ಟೆ ಒಡೆದು ಹೋದಾಕೋಣ ಅವನು, ನಮ್ಮ ಬದುಕು ಕಸ್ದಾಕೋಣ. ಇವಾಗ ವಿಜಯ್ ಮಲ್ಯಗೆ ಹಂಗೆ ಅನ್ನೋದು ಹೋದ್ರೆ, ವಿಜಯ್ ಮಲ್ಯಗೆ ಹಾಗೆ ಅನ್ನೋದು. ಈ ಥರದ್ದು ಮಾಡಿರೋರು ತುಂಬಾ ಜನ ಇದ್ದಾರೆ. ಎಷ್ಟು ಜನ ಹೆಣ್ಮಕ್ಳು ಬಾಳ ಬೆಂಕಿ ಹಚ್ಚಿರೋರು, ಎಷ್ಟು ಜನ ಬದುಕು. ಇವತ್ತು ವಸತಿ ಹಗರಣ ಅಂತ ಮಾತಾಡ್ತಿದ್ದೀವಲ್ವಾ, ನಮ್ಮ ಟ್ಯಾಕ್ಸ್ ದುಡ್ಡು ತಗೊಂಡು ಬಡವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರು ದುಡ್ಡು ತಗೊಂಡು ಬೇರೆ ಬೇರೆ ಲೆಕ್ಕಾಚಾರಗಳು, ಬೇರೆ ಬೇರೆ ಧರ್ಮದ ಲೆಕ್ಕಾಚಾರಗಳಲ್ಲಿ ಮಾಡ್ತಿದ್ದಾರೆ. ಅಂದ್ರೆ ಇವ್ರ ಮನೆಗಳು ಚೆನ್ನಾಗಿರುತ್ತೆ ಮಕ್ಕಳೇ, ಇವ್ರ ಕುಟುಂಬಗಳು ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀರಿ? ಖಂಡಿತ ಇಲ್ಲ, ಬರ್ದಿಟ್ಕೊಳ್ಳಿ. ಅಂತಿಂತ ಸಾವಲ್ಲ ಇವ್ರುಗಳು ಸಾಯೋದು. ಇದು ನೇರ ಹೇಳ್ತೀನಿ, ಕಲಿಯುಗ. ಆಲ್ರೆಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನ್ ಹೇಳಿದ್ದಾರೆ, ನಮ್ಮ ಕೈವಾರ ತಾತಯ್ಯ ಹೇಳಿರೋದಂತೂ ಒಂದೊಂದು ಅಕ್ಷರಶಃ ನಡೀತಿದೆ. ದೊರಲೇ ದೊಂಗಲೆ ದೋಚಿಕೊಂಟಾರು ನಾಡಿ. ದೊರೆ ಮಟ್ಟದ ವ್ಯಕ್ತಿಗಳು ನಿಂತ್ಕೊಂಡು ಏನಿದು. ಇದಕ್ಕೆ ತುಂಬಾ ಚೆನ್ನಾಗಿ ನಮ್ಮ ಗುರುಗಳು ಹೇಳ್ತಾರೆ, ಕೆಟ್ಟದ್ದು ಮಾಡಿದವನು ಕಡೆಗಾಲದಲ್ಲಿ ನರಳಿ ಒದ್ದಾಡಿ ಅದು ಸಾಯ್ತಾನೆ ಅಂತ, ಒದ್ದಾಡಿ ಸಾಯ್ತಾನೆ ಅಂತ. ಆದ್ರೆ ನಿಮಗೆ ಗೊತ್ತಿದೆ ಒಂದು ಸತ್ಯ ಹೇಳ, ಒಳ್ಳೆ ಮನುಷ್ಯ ಜೀವನ ಪರ್ಯಂತ ಒದ್ದಾಡಿಯೇ ಸಾಯ್ತಾನೆ. ಜೀವನ ಪರ್ಯಂತ ಸಾಯೋ ತನಕನೂ ಕಷ್ಟಪಡ್ತಾನೆ ಇರ್ತಾನೆ. ಕೆಟ್ಟದ್ದು ಮಾಡಿದವನು ಸಾಯೋಗ್ ಮಾತ್ರ ಕಷ್ಟಪಟ್ರೆ, ಒಳ್ಳೆಯವನು, ಒಳ್ಳೆ ಮನಸ್ಸಿರುವವನು ಸಾಯೋವರೆಗೂ ಏನ್ ಮಾಡೋಣ? ಈ ಒಳ್ಳೆತನಕ್ಕೆ ಕಲಿಯುಗದಲ್ಲಿ ಬೆಲೆ ಇಲ್ಲಪ್ಪ. ದೋಚುವವರಿಗೆ, ಮೋಸ ಮಾಡುವವರಿಗೆ,
ಸಾವಿರಾರು ಎಕರೆಗಳು. ಅಲ್ಲಿ ನೋಡಿ, ಫೆರೋಲ್ ಮೇಲೆ ಬಿಡೋದು ಗುರುಗಳು ಅಂತ ಹೇಳ್ಕೊಂಡು ಮಾಡೋದೆಲ್ಲ ಮಾಡಿ ಅನಾಚಾರ ಮಾಡಿರೋರಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಫೆರೋಲು. ಯಾರಾದ್ರೂ ಸಾಮಾನ್ಯ ಕೈದಿಗೆ ಹಂಗಾಗುತ್ತಾ? ಒಬ್ಬ ಯಾರೋ ಪಿಕ್ ಪಾಕೆಟ್ರು ಏನೋ ಒಂದು ಆಕಸ್ಮಿಕ ಕೋಪದಲ್ಲಿ ಒಂದು ಹತ್ಯೆಯೋ ಇನ್ನೊಂದು ಮಾಡಿಬಿಟ್ಟಿದ್ದಾನೆ, ಅವನನ್ನ ಈ ರೀತಿ ಇಷ್ಟು ಬಾರಿ ಪೆರೋಲ್ ಬಿಡ್ತಾರ? ಆಗುತ್ತಾ? ಸಾಮಾನ್ಯರ ಕೇಸುಗಳು ಬೇಗ ಬರುತ್ತಾ? ದೊಡ್ಡವ್ರದಾದ್ರೆ ಬೇಗ ಬರುತ್ತೆ, ಆಗುತ್ತಾ? ಯೋಚನೆ ಮಾಡಿ ನೋಡಿ. ಒಳ್ಳೆ ಅವನು ಸಾಯೋವರೆಗೂ ಕಷ್ಟಪಡೋದೆ. ಸಾಯೋವಾಗ ನೆಮ್ಮದಿಯಾಗಿ ಸಾಯೋದು. ನಿಜವೇ ಅದು ನನ್ನ ತಾಯಿ ಇರ್ಬೋದು, ಅದೇ ಸಾಕ್ಷಿ. ನಾನು ನೋಡಿದ್ದಾನೆ. ನೆಮ್ಮದಿಯಾಗಿ ಹೊರಡುಮ್ಮ, ಏನಮ್ಮ ನಿನಗಿನ್ನಿದೆ, ಎಲ್ಲ ಆಗಿದೆ ಅಲ್ವಾ, ನಾನು ಇದ್ದೀನಲ್ವಾ. ತಂದೆಗೂ ಅದನ್ನ ಹೇಳಿದ, ಅಯ್ಯ ನಿನಗೆ ಯಾವ ಆಸೆಗಳು ಇಲ್ಲ, ಆಕಾಂಕ್ಷೆಗಳು ಇಲ್ಲ, ಬದುಕೆಷ್ಟು ಕೊಡ್ತು ಅದ್ರಲ್ಲಿ ನೀನು ಈಜಿದೆ, ಅದ್ರಲ್ಲಿ ಎಷ್ಟು ಬೊಗಸೆ ಇತ್ತು ನಮಗೆ ಅಷ್ಟು ಕೊಟ್ಟೆ ಅಯ್ಯ, ಅಷ್ಟೇನು ತುಂಬ ಕೊಟ್ಟಿದ್ಯಾ, ನಿಂದೆಲ್ಲ ಕೊಟ್ಟಿದ್ಯಾ, ನಿನಗೆ ಅಂತ ಏನು ಇಟ್ಕೊಂಡಿಲ್ಲ. ಹರಿದೋಗಿರೋ ಚಡ್ಡಿ ನೀವು ನಂಬೋಲ್ಲ, ಭಾನುವಾರ ಬಂತು ಅಂದ್ರೆ ಅಪ್ಪಾಜಿ ಮನೇಲಿದ್ರೆ ಹರಿದೋಗಿರೋದು ಆ ಪಟಾಪಟ್ಟಿ ಚಡ್ಡಿ, ಸೂಜಿ ದಾರ ಹಾಕೊಂಡು ತನ್ನ ಪಾಡಿಗೆ ನಾವು ನೋಡಬಾರ್ದು ಅಂತ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಏನಿಲ್ಲ ಆ ಕಡೆ ಹೋಗ್ರಿ ಅಂತ ನೋಡಬಾರ್ದು ಅಂತ ಪುಣ್ಯಾತ್ಮ ನಮಗೆ ಒಳ್ಳೆ ಬಟ್ಟೆ ಕೊಡಿಸ್ತಾವ. ಆದ್ರೆ ನಾನು ಅದನ್ನೇ ಹೇಳಿದೆ, ಸಾಯುವಾಗ ನೆಮ್ಮದಿಯಾಗಿದ್ಯಾ, ಏನಿಲ್ಲ, ನಿನ್ಗೆಲ್ಲ ಕೊಟ್ಟ ದೈವ. ಒಂದೊಳ್ಳೆ ಊಟ, ಬಟ್ಟೆ, ಬದುಕು, ಒಳ್ಳೆ ಮಕ್ಕಳು. ನಾವು ಯಾರು ಕೆಟ್ಟವರಲ್ಲ, ಕೆಟ್ಟದ್ದು ಬರೋಲ್ಲ. ಮೇ ಬಿ ಬುದ್ಧಿವಂತರಲ್ಲದೆ ಇರ್ಬೋದು. ನಿನ್ನ ಇನ್ನೂ ಬೇರೆ ಮಕ್ಕಳು, ನಾನು ಅದೃಷ್ಟವಂತ, ದೈವ ಬಲ ನನಗಿದೆ, ನಿಮ್ಮಗಳ ಒಂದು ಆಶೀರ್ವಾದ ಇದೆ, ನೆಮ್ಮದಿಯಾಗಿದ್ಯಾ, ನೆಮ್ಮದಿಯಾಗಿ ಹೋಗು. ಜೀವನ ಪರ್ಯಂತ ಕಷ್ಟಪಟ್ಟೆ, ಸಾಯೋವಾಗ ಆದ್ರೂ ನೆಮ್ಮದಿಯಾಗಿ ಹೋಗು ಅಯ್ಯ ಅಂತ ಹೇಳಿದ್. ಒಂದು 30 ದಿನ ಈ ಜಸ್ಟ್ ವಾಕ್ಡ್ ಅವೇ ಲೈಕ್ ಎ ಜೆಂಟಲ್ಮ್ಯಾನ್ ಅಷ್ಟೆ. ಅದನ್ನೇ ನಾನು ನಿಮಗೂ ಹೇಳ್ತಿದ್ದೇನೆ. ಈ 2 ಶತ್ರುಗಳು, ಒಂದ ಗತಕಾಲ, ಇಲ್ಲ ಭೂತಕಾಲದಲ್ಲಿ ಬರುತ್ತೆ. ಹಿಂಗಾಗ್ಬಿಟ್ರೆ ಗುರುಗಳೇ, ಮನೆ ಹೋಗ್ಬಿಟ್ರೆ ಗುರುಗಳೇ, ಈ ಕೇಸ್ ಸೋತ್ ಬಿಟ್ರೆ ಗುರುಗಳೇ, ನನ್ನ ಮಗ ದಾರಿ ತಪ್ಪಿಟ್ರೆ ಏನ್ ಮಾಡಕ್ಕಾಗುತ್ತೆ? ರಾಮರ ವನವಾಸ ತಪ್ಪಿಸ್ಲಿಕ್ಕಾಗ್ಲಿಲ್ಲ, ಭಗವಂತ ಶ್ರೀ ಕೃಷ್ಣರ ಜನನ ಜೈಲಲ್ಲಿ ಹುಟ್ಟೋದನ್ನು ತಪ್ಪಿಸ್ಲಿಕ್ಕಾಗ್ಲಿಲ್ಲ, ಬೇರೆದನ್ನು ತಪ್ಪಿಸ್ಲಿಕ್ಕಾಗುತ್ತಾ ಮಕ್ಕಳೇ? ಎರಡೂ ಬಿಟ್ಟು ವರ್ತಮಾನದಲ್ಲಿ ಬದುಕಬೇಕು. ಇವತ್ತಿನ ದಿನಕ್ಕೆ ಏನ್ ಮಾಡ್ಬೇಕು ಮಾಡಿ, ವರ್ತಂ, ಈ ಕ್ಷಣಂ, ಈ ದಿನ, ಇವತ್ತು ಈ ದಿನ ಎದ್ರಿ, ನೀವೊಂದು ತಂದೆ ಆಗಿದ್ದೀರಿ, ಕರ್ತವ್ಯ ಮಾಡಿ. ಮಗನಾಗಿದ್ದೀರಿ, ನಿಮ್ ಕರ್ತವ್ಯ ಮಾಡಿ. ಯಜಮಾನ ಆಗಿದ್ದೀರಿ, ನಿಮ್ ಕರ್ತವ್ಯ ಮಾಡಿ. ಮಗಳಾಗಿದ್ದೀರಿ, ನಿಮ್ ಕರ್ತವ್ಯ ಮಾಡಿ. ಸೊಸೆಯಾಗಿದ್ದೀರಿ, ನಿಮ್ ಕರ್ತವ್ಯ ಮಾಡಿ. ದೊರೆಯಾಗಿದ್ದೀರಿ, ಇವತ್ತೇನ್ ಮಾಡ್ಬೇಕು? ಈ ಕ್ಷಣ, ಈ ದಿನ ಇನ್ನಷ್ಟು ಒಳ್ಳೇದಾಗಿ ಮಾಡ್ತೇನೆ, ಇನ್ನಷ್ಟು ಈ ದಿನ, ಈ ಕ್ಷಣ ನನ್ನದು, ಈ ಕ್ಷಣವಷ್ಟೇ ನಮ್ಮದು, ಹಿಂದೆಯೂ ನಮ್ಮದಲ್ಲ, ಮುಂದೆಯೂ. ಈ 2 ಶತ್ರುಗಳು ತಿಂದಾಕ್ತಿರೋದು ನೀವು. ಅದಕ್ಕೆ ಈ ತರ ಕೃಷ. ಅದಕ್ಕೆ ನೀವು ನೋಡಿ, ಇವತ್ತು ಹೆಚ್ಚು ಕಡಿಮೆ ಮೊನ್ನೆ ಡೇಟಾ ಹೇಳ್ತಿದ್ದಾರೆ, ಬರೀ 1 ವರ್ಷದಲ್ಲೇನೋ ಹೆಚ್ಚು ಕಡಿಮೆ ಹಾಸನ 1ರಲ್ಲೇ 500 ಚಿಲ್ಲರೆ ಹೃದಯಾಘಾತಗಳು. ಅಂದ್ರೆ ಏನ್ರಿ ಅದು ಮಾತು? ಹಾಗಾದ್ರೆ ಪ್ರತಿ ಡಿಸ್ಟಿಕ್ದು ತೆಗೆದ್ರೆ ಏನಾಗ್ತಿದೆ, ಪ್ರತಿ ಸ್ಟೇಟ್ ತೆಗೆದ್ರೆ ಏನಾಗ್ತಿದೆ? ನೀವೆಷ್ಟು ಭಾವುಕರಾಗ್ತಿದ್ದೀರಿ. ನಿರ್ಭಾವುಕರಾಗಿ ಬದುಕಬೇಕು. ಮನಸ್ಸನ್ನ ಬಂಧಿಸಿ ನಿರ್ಬಂಧಿಸ್ಕೋಬೇಡಿ. ತೀರಾದಿಲ್ಲ, ತೀರಾ ಅದು ಸಿಗಲಿಲ್ಲ, ತೀರಾ ಅದು ಸಿಗ್ತಿಲ್ಲ, ಇಲ್ಲ ತೀರಾ ಸಿಗಲಿಲ್ಲ. ಈ 2ರಲ್ಲೇ ಸಿಗಲಿಲ್ಲ, ಸಿಕ್ಕಿದ್ದು ದಕ್ಕಿಸ್ಲಿಲ್ಲ, ಹಿಡ್ಕೊಳ್ಳಿಲ್ಲ, ಇಲ್ಲ. ವರ್ತಮಾನಕ್ಕೆ ಈ ಕ್ಷಣ ನಿಮ್ಮದು. ನನ್ನ ಮಗಳಿದ್ದಾಳೆ ಮಾಡಿ, ನನ್ನ ಮಗ ಇದ್ದಾನೆ ಮಾಡಿ, ತಂದೆ ಇದ್ದಾನೆ ಮಾಡಿ. ಇವತ್ತಿಗೆ ನಮಸ್ಕಾರ ಹಾಕ್ಬಿಡಿ, ಇವತ್ತಿಗೆ ಮಾತಾಡಿ. ಸತ್ ಮೇಲೆ ಏನು ಹೋಗಿ ನೋಡೋದು? ಸೀರಿಯಸ್ ಆದಾಗ ಏನು ಹೋಗಿ ನೋಡೋದು? ಚೆನ್ನಾಗಿದ್ದಾಗಲೇ ಹೋಗಿ ಮಾತಾಡಿಸಿ, ಚೆನ್ನಾಗಿದ್ದಾಗಲೇ ಹಾಯ್ ಅನ್ನಿ. ಒಂದು ಮಾತು, ಯಾವುದೋ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಬೆಳಿಗ್ಗೆನ ಒಂದು ಗುಡ್ ಮಾರ್ನಿಂಗ್ ಹಾಕೋದಿಲ್ಲ. ನಿಜವಾಗ್ಲೂ ನಿಮಗೆ ಅಂಥದ್ದೊಂದು ಆತ್ಮೀಯತೆ ಇತ್ತು ಅಂದ್ರೆ 1 ವಾರಕ್ಕೋ 15 ದಿನಕ್ಕೊಮ್ಮೆ, ಹೇಗಿದೆಯೋ ಸ್ನೇಹಿತ, ಡನ್, ಏನ್ ತಿಂದೆ, ಹೇಗ್ ನಡೀತಿದೆ, ಡನ್, ನಾನು ಚೆನ್ನಾಗಿದ್ದೇನೆ, ಡನ್, ಎಸ್. ಈ ಭಾವದಿಂದ ಬದುಕಿ, ನನ್ನ ಮಾತು ಕೇಳಿ, ಇವತ್ತು ಕೊಟ್ಟಿರೋ ಊಟ ಆನಂದಿಸಿ. ನಾಳೆಗೆ ಇರುತ್ತೋ ಇಲ್ವೋ, ನಾಳೆಗೆ ಎತ್ತಿಡ್ತೀನೋ ಇಲ್ವೋ. ನೀವು ನೋಡಿ, ಯಾವ್ದಾದ್ರು ಪಶು ಪಕ್ಷಿ ಪ್ರಾಣಿಗಳು ವೆರಿ ರೇರ್ ಹಾರ್ಟ್ ಅಟ್ಯಾಕ್ ಕೇಳಿದ್ದೀರಾ? ಯಾವ್ದಾದ್ರು ಪಕ್ಷಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದ್ದಾವೆ. ಈ ಕ್ಯಾನ್ಸರು, BP ಇದೆಲ್ಲ ನಾವು ತಂದು ಸಾಕಿರೋ ನಾಯಿಗಳಿಗೆ ಬರ್ತಿದೆ. ಅದು ಬಿಟ್ಟು ಬೇರೆಗಳಿಗೆ ನೋಡಿ ವೆರಿ ರೇರ್, ನಾರ್ಮಲ್.
ಅವುಗಳು ಪಶುಗಳು ಏನೋ ತಿಂತವೆ, ವಯಸ್ಸಾದ ಕಾಲದಲ್ಲಿ ಅದೊಂದು ಆಗುತ್ತೆ. ಆಗುತ್ತೆ. ಮೊಸಳೆಗಳನ್ನೇ ಅಂಟು ಮಾಡ್ತಿದ್ನಂತೆ ಅಂತ ಒಂದು ಹುಲಿ, ಮೊನ್ನೆ ಸತ್ತೋಗಿದ್ದಾನೆ ರಣತಂಬೋರ್ನಲ್ಲಿ. ವೆರಿ ಬಿಗ್ ಫೈಟರ್ ಅಂತೆ ಅವನು ಹುಲಿ. ಬೋನ್ ಕ್ಯಾನ್ಸರ್ ಬಂದು ಸತ್ತಿದ್ದಾನೆ, ನಿಜವೇ. ವೆರಿ ಫೇಮಸ್ ಅವನ್ ಗರ್ಜನೆಯೇ ಗರ್ಜನೆ. ಅವನಿಗೂ ನೋಡಿ ಬೋನ್ ಕ್ಯಾನ್ಸರ್ ಬಂತು. ಫೈಂಡ್ ಔಟ್ ಮಾಡಿದ್ದಕ್ಕೆ, ಅವನ ಮೇಲೆ ನಿಗಾ ಇಟ್ಟಿದ್ದಕ್ಕೆ ವಿಜ್ಞಾನಿಗಳು, ಪರಿಸರವಾದಿಗಳು ಅನ್ನತಕ್ಕಂಥದ್ದು. ಅದು ಬಿಟ್ಟರೆ ಇವತ್ತು ಪ್ರತಿ ಮನೆಯಲ್ಲೂ ಬೋನ್ ಕ್ಯಾನ್ಸರ್ ಏನು, ಎಲ್ಲ ಕ್ಯಾನ್ಸರು ಬರ್ತಿದೆ. ಇಲ್ಲೇ ನೋಡಿ, ಒಂದು 1000 ಸೀಟರ್ ಆಸ್ಪತ್ರೆ ಓಪನ್ ಆಗಿದೆ, ದೊಡ್ಡದೊಂದು ಓಪನ್ ಆಗಿದೆ, 1000 ಸೀಟರ್ ಮೇಲೆ ಇದೆ ಅನ್ನೋದು. ಅಯ್ಯಯ್ಯಪ್ಪ, ಆ ಆಸ್ಪತ್ರೆ ನೋಡಿದ್ರೆ ಏನೋ ಇಷ್ಟು ಪೇಷಂಟ್ಗಳ. ಅವನಿಗೆ ಪೇಷಂಟು ಅಂತ ಬಂದ್ರೇನೆ ದುಡ್ಡು. ನೀವು ಪೇಷಂಟ್ಗಳಾಗ್ತಿದ್ದೀರಿ ಬದುಕಿರುವಾಗಲೇ. ಎಲ್ಲ ಆಸ್ಪತ್ರೆಗಳಿಗೆ ನೀವು ಬಂದು ಒಂದು ವರಮಾನ. ಮೊದಲೆಲ್ಲ ಒಂದು ಪೊಲೀಸ್ ಸ್ಟೇಷನ್ ಅನ್ನೋದು ಸಮಸ್ಯೆಗೆ ಪರಿಹಾರ. ಪೊಲೀಸ್ ಸ್ಟೇಷನ್ ನೋಡಿ, ಒಂದು ಮಾತಿತ್ತು, ಇವತ್ತಿಗೂ ಹೇಳ್ತಾರೆ, ರಾಮರಾಜ್ಯದಲ್ಲಿ ಒಂದು ನಿಯಮ, ಯಾವ ಊರಿನಲ್ಲಿ ಆಸ್ಪತ್ರೆ ಇಲ್ಲವೋ, ಯಾವ ಊರಿನಲ್ಲಿ ಪೊಲೀಸ್ ಠಾಣೆ ಇಲ್ಲವೋ ಅದು ರಾಮರಾಜ್ಯ ಅಂತ. ನಂಬ್ತೀರಾ? ಯಾವ ಊರಿನಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲವೋ, ಪೊಲೀಸ್ ಸ್ಟೇಷನ್ಗೆ ಯಾವಾಗ ಹೋಗ್ತೀವಿ? ನಮ್ಮ ಮಾನಸಿಕ ವಿಕಾರಗಳು, ಈ ಗತಕಾಲದಲ್ಲಿ ಕುಳಿತುಕೊಂಡು ನಮ್ಮ ಅಪ್ಪಂದು ಜಾಗ ಇವನು ಕಿತ್ಕೊಂಡ, ನನಗೆ ಅವತ್ತು ವರದಕ್ಷಿಣೆ ಕೊಡ್ಲಿಲ್ಲ, ಇಲ್ಲ ವಧುದಕ್ಷಿಣೆ ಕೊಡ್ಲಿಲ್ಲ, ಇನ್ನೊಂದೇನೋ ಎತ್ಕೊಂಡು ವಿಕಾರ ಮಾಡ್ಕೊಂಡು ಬಡದಾಟ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲು ಹೋಗೋದು. ಹೌದ್ರಾ? ಆ ವಿಕಾರಗಳೇ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ನೇ ಇಲ್ವೇ? ವಿಕಾರಗಳೇ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಇಲ್ಲ. ಸರಿ, ಆ ವಿಕಾರ ವಿಕೋಪಕ್ಕೆ ಹೋಗಿ ನಮ್ಮ ದೇಹದ ಮೇಲೆ ಅನಾರೋಗ್ಯ ಪ್ರಭಾವ ಆದ್ರೆ ಆಸ್ಪತ್ರೆಗಳ ಉತ್ಪತ್ತಿ. ಅದು ಇಲ್ಲ ಅಂದ್ರೆ ನಾವು ವಿಕಾರವಾಗಿ ಯೋಚಿಸ್ತಿಲ್ಲ. BP ಇನ್ನೊಂದು, ಅಯ್ಯೋ ಈಗಿಲ್ಲ, ಅದೇ ಆಗ್ತಿರೋದು. ಅಯ್ಯೋ ಹಾಗಿಲ್ಲ. ಇವತ್ತು ಮಧ್ಯಮ ವರ್ಗದವರ ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಕಾಯಿಲೆಗಳ ಗೂಡು. ಕಾರಣ ಈ ರೀತಿ, ಒಂದು ಗತಕಾಲ ಇಲ್ಲ ಭೂತಕಾಲ. ಈ 2 ಶತ್ರುಗಳನ್ನ ಬಿಟ್ಟು ಇವತ್ತೇನ್ ಕೊಟ್ಟಿದ್ದ ನನ್ನ ದೇವರು, ಕೂಲಿ ಕೆಲಸ ಕೊಟ್ಟಿದ್ದಾನೆ, ತೃಪ್ತಿಯಾಗಿ ಮಾಡಿ ಮಕ್ಕಳೇ. ನಾನು ಕೂಲಿ ಕೆಲಸ ಮಾಡಿದ್ದಾನೆ. ಐ ಟೇಕನ್ ಒಂದು 2 ರೂಪಾಯಿ ಸಂಬಳ ತಗೊಂಡಿದ್ದಾನೆ. ದಸರಾ ರಜಾ, ಸಮರ್ ಹಾಲಿಡೇಸ್ ರಜಾ, ಹೋಗ್ಬಿಟ್ಟು ಕೂಲಿ ಕೆಲಸ. ಅನಂತು ಸರ್ ಅಂತಲೇ ಕರೀತಾನೆ. ಇವತ್ತು ಅನಂತಣ್ಣ ಅಂತಾನೆ. ತುಂಬಾ ಆತ್ಮೀಯರು, ಗುರುಗಳೇ ಅನ್ನದಾತರೆ, ಮರಿಬಾರ್ದದು. ಶಾಲೆಗೆ ಒಂದು 7ನೇ ಕ್ಲಾಸು ಅಂತ ಅನ್ಕೋತೇನೆ. ಇರ್ಲಿ ಹೋಗ್ಲಿ ಮಗ ಅಂತ ಏನೋ ಒಂದು. ಆ 30 ರೂಪಾಯಿ ನಾನು ಮರೆತಿಲ್ಲ. ಅದ್ರಲ್ಲಿ 1 ರೂಪಾಯಿ ನನ್ನ ತಿಂಡಿ ಊಟ ಹೋಗೋದು, ಇನ್ನೊಂದು 1 ರೂಪಾಯಿ ತಗೊಬಂದು ಹಾಗೆ ಮನೆಗೆ ಕೊಡ್ತಿದ್ದೆ. ಸುಸ್ತಾಗಿ ಮಲಗ್ಬಿಡ್ತಿದ್ದೆ. ಅಲ್ಲೇನೋ ಸಿಮೆಂಟ್ ಎತ್ತೋದು, ಕಲ್ಲು ಎತ್ತೋದು, ಮಣ್ಣು ಎತ್ತೋದು ಆನಂದವಾಗಿ ಮಾಡಿದ್ದೇನೆ. ಅದು ಆ ದುಡ್ಡಲ್ಲೇ ಸೇರಿಸಿ ಇನ್ನು ಸ್ವಲ್ಪ ಬಟ್ಟೆ ಕೊಡ್ಸಿದ್ದಾರೆ ನನ್ನ ತಂದೆ ತಾಯಿ, ಶಾಲೆಗೆ ಬಟ್ಟೆ. ಮರೆಯಲಾರದ ಅನುಭವಗಳು, ಆನಂದಗಳು ತುಂಬಾ ಇದ್ದಾವೆ. ತೃಪ್ತಿ ಇದ್ದಾನೆ. ಯಾವ ಕೆಲಸವಾದರೂ ಪರಮಾತ್ಮನಿಗೆ ಸೇರಿದ್ದು ಅಂತ ಮಾಡಿ ಮಕ್ಕಳೇ. ನನ್ನ ಮಾತು ಕೇಳಿ ತುಂಬಾ ಚೆನ್ನಾಗಿರ್ತೀರಿ. ಈ ಗತಕಾಲ ಬಿಡಿ. ಅಯ್ಯೋ, ನನ್ನನ್ನು ಅವತ್ತು ಕೂಲಿ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ರು ನಮ್ಮಮ್ಮ ಅಪ್ಪ. ನನ್ನನ್ನು ಹೋಗ್ಬಿಟ್ಟು ನನಗೆ ಕಾನ್ವೆಂಟ್ ಸ್ಕೂಲ್ಗೆ ಹಾಕ್ಲಿಲ್ಲ, ನನಗೆ ಫಾರಿನ್ ಸ್ಕೂಲ್ ಹಾಕ್ಲಿಲ್ಲ, ನನಗೆ ಸೈಕಲ್ ಕೊಡಿಸ್ಲಿಲ್ಲ, ಒಳ್ಳೆ ಬಟ್ಟೆ ಇಲ್ಲ. ಅದೆಲ್ಲ ಕೊಡಿಸಿದ್ರೆ ನಾನು ನಿಮ್ಮ ಮುಂದ್ಗಡೆ ಇಲ್ಲವೇ ಇಲ್ಲ. ಅದೆಲ್ಲ ತಿಳ್ಕೊಂಡಿರ್ಲಿಲ್ಲ ಅಂದಿದ್ರೆ ದೇವರು ಅದೊಂದು ಪ್ರಯಾಣ, ನನಗೆ ಪರೀಕ್ಷೆಲ್ಲ ಇಟ್ಟಿದ್ದು ಒಂದು ಪ್ರಯಾಣ, ಲೆಟ್ ಹಿಮ್ ಜರ್ನಿ ಅಂತ ಅಷ್ಟೇ. ಗತಕಾಲ ಗತಂ ಜಾತಸ್ಯಂ ಧ್ರುವ ಮರಣ, ಮುಗಿದಿದ್ದು ಮುಗೀತು ಬಿಡಿ. ಆಗಬೇಕಾಗಿರುವುದನ್ನ ನೋಡಿ ನನ್ನ ಮಾತು ಕೇಳಿ. ಈ ದಿನ ಈ ಕ್ಷಣ, ಈ ದಿನ ಈ ಕ್ಷಣ, ಈ ದಿನ ಈ ಕ್ಷಣ, ಜಸ್ಟ್ ಸ್ಟೇ ಆನ್ ದಿ ಟ್ರ್ಯಾಕ್. ಇವತ್ತಿಂದ ಏನು ಓದಬೇಕು ಓದಿ ವಿದ್ಯಾರ್ಥಿಗಳಾಗಿ, ಇವತ್ತಿಂದ ಏನು ಕೆಲಸ ಮಾಡಬೇಕು ಅದು ಮಾಡಿ ಕಾರ್ಮಿಕರಾಗಿ. ಇವತ್ತು ಬದುಕಿ ಏನಿದೆಯೋ ಬದುಕಿನ ಬುತ್ತಿ ಒಂದಿಷ್ಟು ಕೊಟ್ಟಿದ್ದಾನೆ ರಾಮ ಅಂತ ಅಂದ್ಕೊಂಡು ಹೋಗಿ. ಈ ಗತಕಾಲಕ್ಕೆ ನಿಂತ್ರಿ, ಇಲ್ಲ ನಾಳಿನ ಭವಿಷ್ಯ, ಈ ಸಾಲ ಯಾವಾಗ ತೀರಿಸೋದು, ಮಕ್ಕಳನ್ನ ಯಾವಾಗ ನೆಲೆ ಕಟ್ಸೋದು ಶುರು ಆಗ್ಬಿಡುತ್ತೆ. ಪ್ರತಿ ಮನೇಲೂ ಹಾರ್ಟ್ ಅಟ್ಯಾಕು, ಪ್ರತಿ ಮನೇಲೂ ಹಾರ್ಟ್ ಅಟ್ಯಾಕ್, ಪ್ರತಿ ಮನೇಲೂ ಕ್ಯಾನ್ಸರು, ಪ್ರತಿ ಮನೇಲೂ BP ಶುಗರ್, ಪ್ರತಿ ಮನೇಲೂ ಕಿಡ್ನಿ ಪ್ರಾಬ್ಲಮ್, ಪ್ರತಿ ಮನೇಲೂ ನಾನಾ ಕಾಯಿಲೆಗಳ ಗೂಡು.
ಒಂದೊಂದು ಮನೆಗೆ ಒಂದೊಂದು ಡಾಕ್ಟರ್ನ ಓದಿಸ್ಬೇಕು ಅಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ ನಾವು. ಒಂದೊಂದು ಫ್ಯಾಮ್ಲಿಗಾದ್ರೂ ಒಂದು ಡಾಕ್ಟರ್ ಇರಬೇಕು, ಫ್ಯಾಮಿಲಿ ಡಾಕ್ಟರ್ ಇಟ್ಕೊಳ್ಳೋಂಥ ಸ್ಥಾಯಿ ಬಂದ್ಬಿಟ್ಟಿದೆ. ಇವತ್ತು ನೋಡಿ 12.5 ಲಕ್ಷ ಜನ ಹೆಚ್ಚು ಕಡಿಮೆ ನೀಟ್ ಎಕ್ಸಾಮ್ ಬರೀತಾರೆ. ನಮ್ಮ ಹತ್ರ ಇರೋದು 1,10,000 ಇಲ್ಲ 1,12,000, ಅಂದ್ರೆ 10% ಅಷ್ಟೇ ಮೆಡಿಕಲ್ ಸೀಟ್ಸು. ಏನ್ ಹೇಳ್ತೀರಿ? 10%. ಅದು ನಮ್ಮ ದೊರೆ ಬಂದಿದ್ದಕ್ಕೆ 10 ವರ್ಷದ ಹಿಂದ್ಗಡೆ ಬರೀ 50,000 ಚಿಲ್ಲರೆ ಅಷ್ಟೇ ಇದ್ದಿದ್ದು ಮೆಡಿಕಲ್ ಸೀಟ್ಸ್. ಹೆಚ್ಚು ಕಡಿಮೆ 60-65 ವರ್ಷದಲ್ಲಿ 50,000 ಚಿಲ್ಲರೆ. 10 ವರ್ಷದಲ್ಲಿ ನಮ್ಮ ದೊರೆ ಬಂದಿದ್ದಕ್ಕೆ ಗರ್ವದಿಂದ ಹೇಳ್ತಾನೆ. ಅಷ್ಟು ಮೆಡಿಕಲ್ ಕಾಲೇಜುಗಳು ಜಾಸ್ತಿ ಆಗಿದೆ, ಮೆಡಿಕಲ್ ಸೀಟುಗಳು ಡಬಲ್ ಮಾಡಿದ್ದಾರೆ. 1,12,000 ನಾವು ಎಷ್ಟು ಹೇಳ್ಬೇಕು ಗೊತ್ತಾ? ಇನ್ನೂ ಆಗೋದಿದೆ. ಅಟ್ಲೀಸ್ಟ್ 30-40% ಡಾಕ್ಟರ್ಸ್ ಫಿಲ್ ಆಗಬೇಕು, ನಮಗೆ ಬೇಕು. ಪ್ಯಾರಾಮೆಡಿಕಲ್ಸ್ ಇಂದ ಹಿಡಿದು ಇನ್ನೊಂದಿಂದ ಹಿಡಿದು ಮಾಡ್ತಿದ್ದಾರೆ. ಆಗ್ಲಿ ಅಂತ ದೊರೆ ಇರ್ಲಿ ಅಂತ ಬಯಸ್ತೇವೆ. ತನಗೋಸ್ಕರ, ತನ್ನ ಪರಿವಾರಕ್ಕೋಸ್ಕರ, ತನ್ನ ಹೆಂಡತಿಗೋಸ್ಕರ ಆಸ್ತಿ ಮಾಡಿಟ್ಟಿಲ್ಲ. ಹುಡುಕ್ ತೆಗೆದ್ರೆ ಇಲ್ವೇ ಇಲ್ಲ, ಸ್ವಂತ ಮನೆ ಇಲ್ಲ. ಆ ಗತಕಾಲದಲ್ಲಿ ಬದುಕೋಣ. ಈ ದಿನ ಈ ಕ್ಷಣ ನನ್ನ ಮಾತು ಕೇಳಿ. ನಾಳೆ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಸಿಗುತ್ತಾ, ಫಾರಿನ್ಗೆ ಹೋಗಿದ್ಮೇಲೆ ಆಗುತ್ತಾ, ಫಾರಿನ್ಗೆ ಹೋಗ್ಲಿಲ್ಲ, ಅವತ್ತು ನಮ್ಮಮ್ಮ ಫೀಸ್ ಕೊಡ್ಲಿಲ್ಲ, ಅದೆಲ್ಲ ಬಿಡಿ. ಏನು ಪ್ರಾಪ್ತಿಯೋ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇವತ್ತಿನ ಕೆಲಸ, ಇವತ್ತಿನ ತಪಸ್ಸಿನ ತರ ನಿಂತ್ಕೊಳ್ಳಿ. ಲೈಫ್ ವಿಲ್ ಬಿ ಬ್ಯೂಟಿಫುಲ್. ಈ 2 ಶತ್ರುಗಳು ಇಲ್ಲ ಅಂದ್ರೆ ಜೀವನ ಪರ್ಯಂತ ನಿಮ್ಮನ್ನ ಹಂಟ್ ಮಾಡಿ ಬೇಟೆ ಆಡಿ ನಿಮ್ಮನ್ನ ಹೊಂಚಾಕೋದೆಲ್ಲ ಡೈರೆಕ್ಟ್ ಆಗಿ ಹೊಡಿತಾವ. ಒಂದ ಹಿಂದೆ ಇಲ್ಲ ಮುಂದೆ ಹುಡುಕಿ ಹೊಡಿತಿದ್ದಾವೆ. ಎಚ್ಚರಿಕೆ. ಇನ್ನು ಮೇಲೆ ಆದ್ರೂ ಗುರುಗಳೇ ಹಿಂಗಾಯ್ತು, ಗುರುಗಳೇ ಹಂಗಾಯ್ತು. ಹೌದು, ನಿಜವೇ. ಕಷ್ಟ ಬರೋದು ನಿಜವೇ. ಕಷ್ಟ ಬಂದಾಗ ಬಹುದೊಡ್ಡ ಸಮಸ್ಯೆ ಹೇಳ್ಕೊಳಕ್ಕೆ ಯಾರು ಇಲ್ಲ. ಅದಕ್ಕೆ ನಿಮ್ಮನ್ನ ಈ ರೀತಿ ಸಮಾಧಾನ ಮಾಡ್ತಿದ್ದಾನೆ. ನಿಮ್ಗೆ ಹೇಳ್ಕೊಳಕ್ಕೆ ಯಾರಿಲ್ಲ. ಭಗವಂತನೊಬ್ಬ. ಅವನ ಹತ್ರ ಭಿನ್ನವಿಸಿ. ಬೆಳಗ್ಗೆ ಎದ್ದು ಒಂದು ದೀಪಂ ಏನೋ ಒಂದು ಸಣ್ಣದಾಗಿ ಒಂದು ಬೆಲ್ಲ, ಒಂದು ಒಣಗಿದ ದ್ರಾಕ್ಷಿ ಆದ್ರೆ ಇಟ್ಬಿಟ್ಟು, ಅಯ್ಯ ನಿನಗೆ ಒಪ್ಪಿಸ್ತಿದೆ, ನಿನಗೆ ಗೊತ್ತಿದೆ, ನನ್ನನ್ನು ಸದಾ ಸನ್ಮಾರ್ಗದಲ್ಲಿ ನಡೆಸುವಂತ ಶಿವ ಅಂತ ಹೇಳ್ಬಿಟ್ಟು ಹೋಗಿ ಅವನೇ ದಾರಿ ತೋರಿಸ್ತಾನೆ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.